ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇನ್ನ ಏನಾರ ಹೇಳೋದಕ್ಕಿಂತ ಮೊದಲ ಅದೊಂದು ವಿಡಿಯೋ ಹಾಕ್ರಿ ಸ್ವಲ್ಪ. ಇದಲ್ಲ ಅದು 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 ಹಾಕ್ರಿ. ಹಿಂಗ ಇಂಡಿಯಾದ ಬ್ರಹ್ಮೋಸ್ ಪಾಕಿಸ್ತಾನದ ನೂರ್ ಖಾನ್ ಏರ್ ಬೇಸ್ ಅನ್ನ ಪುಡಿ ಮಾಡಿದ್ದು. ಹ್ಯಾರಿಸ್ ರಾಫ್ ನಮ್ ಕೊಹ್ಲಿ ಇಲ್ಲ ಅಂತ ಹೇಳಿ ಬಹಳ ಹಾರಾಡಿದ್ದ ಕಡಿ ಮ್ಯಾಚ್ ಇದು. ಈ ಮ್ಯಾಚ್ನಾಗ ತಗೋರಿ ಎದ್ವಾ ತದ್ವಾ ಬಿದ್ದು ನೋಡ್ರಿ ಏಟುಗಳು. ಇನ್ನೊಬ್ಬ ಅದಾನಲ್ರಿ, ಅವನೊಂದ್ ಸ್ವಲ್ಪ ಹಾಕ್ರಲ್ಲ. ಇದಲ್ರಿ, ಇನ್ನೊಂದ್ ಇತ್ತಲ್ಲ, ಅದ ಹಾಕ್ರಿ. ಬರೀ ಒಂದೇ ಹಾಕ್ತಿರಲ್ಲ. ಇದು ನೋಡ್ರಪ್ಪ ಆಕ್ಚುಲಿ ಚೆನ್ನಾಗಿರೋದು ಅಂತಂದ್ರ, ಅಬ್ಬಬ್ಬಾ ಏನ್ ಮ್ಯಾಚ್ ರೀ. ಹೆಂಗ ಹೊಡೆದ್ರು ಅಂತಂದ್ರ ಅದ್ರಾಗೂ ಹೊಡೆದ ಮ್ಯಾಲ ಉರ್ಸಿದ್ದೈತಿ ನೋಡ್ರಿ, ಅದು ಮಜಾ. ಅದನ್ನ ನೋಡಿದ್ರ ಪಾಕಿಸ್ತಾನಕ್ಕ ಒಂದ್ ಲೋಡೆ ಬರ್ನಾಲ್ ಬೇಕಾಗಿರ್ಬಹುದು ಅನ್ಸ್ತದ ನನಗ. ಈ ಪಾಕಿಸ್ತಾನಕ್ಕ ಅವಮಾನ ಅಂತಂದ್ರ ಅವ್ನ್ ಯಾವನೋ ನಕ್ವಿನೋ ಪಕ್ವಿನೋ ಪಾಕಿಸ್ತಾನದವನು, ಅವನ ಕೈಲಿ ನಾವು ಟ್ರೋಫಿ ತಗೊಳ್ಳೋದಿಲ್ಲ ಅಂತ ಹೇಳಿ ಟ್ರೋಫಿ ಇಲ್ಲಾರ್ದೇನೆ ಇಂಡಿಯಾದವ್ರು ಸೆಲೆಬ್ರೇಟ್ ಮಾಡಿದ್ರು ನೋಡ್ರಿ. ಸ್ಲಿಪ್ಪರ್ ಶಾಟ್ ಅಂದ್ರ ಇದೇ ನೋಡ್ರಪ್ಪ. ಇದೆಲ್ಲ ಬಿಡ್ರಿ, ನಮ್ಮ ಪ್ರಧಾನಿ ಮೋದಿಜಿ ಅವರಂತೂ ಒಂದೇ ಟ್ವೀಟ್ನ್ಯಾಗ ಉರಿಸ್ಬಿಟ್ರು. ಗ್ರೌಂಡ್ನ್ಯಾಗು ಆಪರೇಷನ್ ಸಿಂಧೂರ, ಫಲಿತಾಂಶ ಮಾತ್ರ ಒಂದೇ, ಭಾರತ ಗೆದ್ದದ ಅಂತ ಹೇಳಿ. ವಾಹ್, ಅದ್ಭುತ ಅನಿಸ್ತು. ಈ ಪಾಕಿಸ್ತಾನ ಯಾವ ಲೆವೆಲ್ಗೆ ಬರ್ನ್ ಆಗಿರಬಹುದು ಲೆಕ್ಕ ಹಾಕ್ರಿ ನೀವು. ಪಾಪ ಮ್ಯಾಚ್ ಶುರು ಆಗಿ ಫಸ್ಟ್ 13 ಓವರ್ ತನಕ ನಾವೇ ಗೆಲ್ತೀವಿ ಅಂತ ಅನ್ಕೊಂಡಿದ್ರು. ಭ್ರಮೆ ಅಂತ ನನಗದು ಗೊತ್ತಿತ್ತದು. ಆದ್ರೆ ಆಮೇಲೆ ನೋಡ್ರಿ ಟ್ವಿಸ್ಟ್ ಬರಬರ್ತ ಹೆಂಗ 9 ವಿಕೆಟ್ ಹಂಗ ಉರುಳಿ ಬಿದ್ವು. ಇಂಡಿಯನ್ ಬೌಲರ್ಸ್ ಕ್ಷಿಪಣಿ ಬಿಟ್ಟಂಗ ಬಾಲ್ ಹಾಕ್ಬಿಟ್ರು ನೋಡ್ರಿ. ಅದಾದ ಮೇಲೆ ಇಂಡಿಯಾ ಬ್ಯಾಟಿಂಗ್ ಚಾಲು ಆಯ್ತು. 3 ವಿಕೆಟ್ 20 ರನ್ ಹೋಗ್ಬಿಡ್ತು. ಶರ್ಮಾ ಹೋದ, ಮ್ಯಾಚ್ ನಮ್ಮದೇ ಏನ್ ತಿಳ್ಕೊಂಡ್ರು. ಆದ್ರ ಶರ್ಮಾ ಬಿಟ್ರು ವರ್ಮಾ ಬಿಡ್ಲಿಲ್ಲ. ಇವ್ರಿಗೆ ಕರ್ಮ ಕಾಯ್ಲಿಕತ್ತಿತ್ತು. ಜಾಸ್ತಿ ಉರಿಲಿಕತ್ತಿದ್ದ ಹ್ಯಾರಿಸ್ ರಾಫ್ ಅಬ್ರಹಾರಿಗೆ ಸರಿಯಾಗಿ ಇಟ್ಟು ಕಳ್ಸದ್ರ ಬಿಡ್ರಿ ನೀವು. ಏನು ಮಜಾ ಇತ್ತಂದ್ರ ಇಡೀ ಟೂರ್ನಿದಾಗ ಒಂದು ಬಾಲು ಫೇಸ್ ಮಾಡ್ಲಾರ್ದಂತ ರಿಂಕು ಸಿಂಗ್ ಆಡಿದ್ದ ಮೊದಲನೇ ಸಲನೇ ವಿನ್ನಿಂಗ್ ಶಾಟ್ ರೀ, ಅದು 4. ಭಾರಿ ಇತ್ತು ಬಿಡ್ರಿ. ಸದ್ಯಕ್ಕ ಮ್ಯಾಚ್ ಲೈವ್ ಬರ್ಲಿಕತ್ತಿತ್ತು. ಇಲ್ಲ ಅಂತಂದಿದ್ರ ಯುದ್ಧ ಗೆದ್ವಿ ಅಂತ ಅಂದಂಗೆ ನಾವೇ ಏಷ್ಯಾ ಕಪ್ನು ಗೆದ್ ಬಿಟ್ವಿ ಅಂತ ಅಂತಿದ್ರೋ ಏನೋ, ಯಾರಿಗ್ ಗೊತ್ತ ಹೇಳ್ರಿ. ಏನಂದ್ರಿ ಅವ್ರ ಮತ್ ಬಂದ್ರ ಏನಂತ 5 ವಿಕೆಟ್ ನಿಂದ ಭಾರತ ಗೆದ್ದಿದ್ದಕ್ಕೆ ಸಾಕ್ಷಿ ಕೇಳಲಿಕತ್ತಾರೇನ? ಥೋ ಮೊದಲು ದೇಶದಿಂದ ಓಡಿಸ್ರು ಇವ್ರನ್ನೆಲ್ಲ.
ಇಡೀ ದೇಶ ಹಿಗ್ಗನ್ಯಾಗದ. ನಮ್ಮ ಸೂರ್ಯ ಅಂತೂ ಮ್ಯಾಚಿಂದ ರೊಕ್ಕ ಎಲ್ಲ ಅವ್ರಿಗೆ ಕೊಟ್ಟಾರ. ಯಾಕ ಪಾಕಿಸ್ತಾನದ ಮೇಲೆ ಕ್ರಿಕೆಟ್ ಅಂತ ಅಲ್ಲಿಕತ್ತಿದ್ರಲ್ಲ, ಈಗ ಅರ್ಥ ಆಯ್ತಿಲ್ಲ. ಸರಿಯಾಗಿ ಉರಿಸಿ ಕಳಿಸ್ಲಿಕ್ಕೆ ಮಸ್ತ್ ಮಜಾ ಆಯ್ತು ನೋಡ್ರಿ. ಆದ್ರೂ ಇಂಥ ಒಂದು ಸುಸಂದರ್ಭದಾಗ ಇನ್ನ ಒಂದು ಅವಾಂತರ ಆಗ್ಯದ ನೋಡ್ರಿ. ನಟ ವಿಜಯ್ ಅವರ ರ್ಯಾಲಿನ್ಯಾಗ 40 ಮಂದಿ ಸತ್ ಹೋಗ್ಯಾರ ಕಾಲ್ ತುಳಿತ ಆಗಿ. ಈ ವಿಷಯ ಏನಪ್ಪಾ ಅಂತಂದ್ರ, ಅವತ್ ಅಲ್ಲು ಅರ್ಜುನ್ ಸಿನಿಮಾ ಥಿಯೇಟರ್ ವಿಸಿಟ್ ಕೊಟ್ಟಾಗ ಕಾಲ್ ತುಳಿತ ಆಗಿತ್ ನೋಡ್ರಿ, ಅವ್ರನ್ನ ಜೈಲಿಗೆ ಕಳ್ಸಿದ್ರಿಲ್ಲ. ಈಗ ಹಂಗಾದ್ರ ವಿಜಯ್ ರ್ಯಾಲಿನ್ಯಾಗ ಸತ್ತಿದ್ದಕ್ಕ ಯಾರ ಹೊಣೆ? ಈ ದೇಶದಾಗ ಹಿಂದೂ ನಟ ಅಲ್ಲು ಅರ್ಜುನಿಗೆ ಒಂದು ಕಾನೂನು, ಈ ಜೋಸೆಫ್ ವಿಜಯ್ಗೆ ಇನ್ನೊಂದು ಕಾನೂನಾ? ಏನೋರಪ್ಪ ಅರ್ಥ ಆಗಿಲ್ಲ. ಅದಕ್ಕ ಕೇಳಿ ನೋಡ್ರಿ. ಈಗ ಮೋದಿಜಿಗೆ ಎಷ್ಟು ಬೇಕಾದ್ರೂ ಬೈಬಹುದು, ಕ್ಷಮೆ ಕೇಳೋ ಅಗತ್ಯನೂ ಇಲ್ಲಂತ. ಆದ್ರ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಬೈಯೋಂಗಿಲ್ರಿ, ನಡೆಯುದಿಲ್ಲ. ಬೈದ್ರ ವಯಸ್ಸಾದ ಪೂಜಾರಿಗೂ ಸಹಿತ ಅಂಜಿಸ್ತಾರ. ಬೇಕಾದ್ರೆ ನೋಡ್ರಿ ನೀವೇ. ರಾಜ್ಯ ಸರ್ಕಾರದಲ್ಲಿರೋನು ಅವನು ಒಬ್ಬ ಮಗ, ತಲೆ ಹಿಡಿತ ನನ್ ಮಗ. ಅವನು ಯಾರು ಕಾಸು ಕೊಡ್ತಾರೋ ಅವ್ರ ತಲೆ ಹಿಡಿತಾನ. ಅವನು ಮುಖ್ಯಮಂತ್ರಿ ಅಲ್ಲೇ ಅಲ್ಲ, ಅವನು ಅನ್ಫಿಟ್ಟು. ಆ ಲಾಯಕ್ ಆ ಸೀಟಿಗೆ ಅನ್ಫಿಟ್ಟು. ನಾಡ ಹಬ್ಬಕ್ಕೆ ಬೇರೆ ಯಾರು ಸಿಕ್ಕಲೇ ಇಲ್ವಾ? ಹುಡುಕಿ ಸಿಗ್ತಾರೆ. ಘನ ವಿದ್ವಾಂಸರು ಆ ತಾಂಡಲ್ಲಿದ್ದಾರೆ. ಯಾಕೆ ಮೈಸೂರಿನಲ್ಲಿ ಯಾರು ಇಲ್ವಾ ವಿದ್ವಾಂಸರು ತಗೊಂಡಿರೋರು, ಪ್ರಶಸ್ತಿ ತಗೊಂಡಿರೋರು? ದೊಡ್ಡ ದೊಡ್ಡ ಪಂಡಿತರುಗಳಿದ್ದಾರೆ. ಯಾಕೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿಲ್ವಾ ಅರ್ಚಕರುಗಳು? ಕರ್ಕೊಂಬ ಅವ್ರ ಕೈಲಿ ಮಾಡಿಸಿ. ಅವ್ರಿಗಿನ್ನ ಬೇಕಾ? ಅವರು ಮೀಡಿಯಾದವ್ರು ಬಂದು ಕೇಳಿದಾಗ ಜೋಶಲ್ಲಿ ಏನೋ ಅವರು ಮೀಡಿಯಾದವ್ರು ಹೇಳಿ ಹಿಂಗೆ ಮಾತಾಡಿ ಅಂತ ಹೇಳಿದ್ರು. ಅದನ್ನ ನಾ ಮಾತಾಡಿದೆ. ಅದು ದಯವಿಟ್ಟು ತಪ್ಪಾಯ್ತು, ಅದನ್ನ ಕ್ಷಮೆ. ಏನ್ ಮಾಡೋದು ಹೇಳ್ರಿ, ಕಾಂಗ್ರೆಸ್ ಬಂದಿದ್ದು. ಹಿಂದೂಗಳ ಸ್ಥಿತಿ ಹಿಂಗೇ ಆಗ್ಯದ, ಮಾತೇ ಆಡಂಗಿಲ್ಲ ನೋಡ್ರಿ. ಮಸೀದಿಗೆ ಹೋಗಿ ಈದ್ ಹಬ್ಬಕ್ಕೆ ಕಾಂಗ್ರೆಸ್ ನಾಯಕರು ಇಡೀ ದಿನ ಬೇಕಾದ್ರೆ ಅಲ್ಲೇ ಇರ್ತಾರ, ಆರಾಮ್ ಇರ್ತಾರ. ಆದ್ರ ನಮ್ಮ ಹಿಂದೂ ದೇವಸ್ಥಾನದ ಕಾರ್ಯಕ್ರಮ ಅಂತಂದ್ರ ಆಗೋದಿಲ್ಲ ಇವ್ರಿಗೆ. ಜಲ್ದಿ ಹೋಗ್ತೀನಿ ಅಂತಾರ. ಅದಕ್ಕೆ ದಕ್ಷಿಣ ಕನ್ನಡದಾಗ ಜನಾರ್ದನ್ ಪೂಜಾರಿ ಅವರು ರಾಮಲಿಂಗಾರೆಡ್ಡಿ ಅವ್ರಿಗೆ ಹಂಗ ಉಗಿದು ಉಳ್ಳಾಗಡ್ಡಿ ಕಟ್ಟಿದ್ದು. ರಾಮಲಿಂಗಾರೆಡ್ಡಿಯವರೇ, ನಿಮಗೆ ಹೋಗ್ಲಿಕ್ಕೆ ಅಂತ ಯಾಕೆ ನೀವು ಹೋಗ್ಲಿಕ್ಕೆ ಇದ್ದವರು ಬಂದ್ರಿ? ಯಾಕೆ ಬಂದ್ರಿ ನೀವು? ನಿಮಗೆ ಗೊತ್ತಿಲ್ವಾ ಈ ದೇವಸ್ಥಾನವನ್ನು ಸ್ಥಾಪನೆ? ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.